ಕರ್ತನಲ್ಲಿ ಪ್ರೀತಿಯುಳ್ಳಂತ ದೇವ ಜನರೇ, ನಿಮ್ಮೆಲ್ಲರನ್ನು ಕೂಡ ಯೇಸುವಿನ ಹೆಸರಲ್ಲಿ ವಂದಿಸ್ತಾನೆ. ಆತ್ಮಿಕ ಬೆಳವಣಿಗೆ ಎಂಬಂತ ಈ ಕಾರ್ಯಕ್ರಮದ ಮೂಲಕ ನಿಮ್ಮನ್ನ ಭೇಟಿ ಮಾಡೋದಲ್ಲಿ ತುಂಬಾ ಸಂತೋಷವುಳ್ಳವನಾಗಿದ್ದೀನಿ. ಹೇಗಿದ್ದೀರಿ? ಎಲ್ಲ ಚೆನ್ನಾಗಿದ್ದೀರಾ? ಮತ್ತು ಈ ಸಂದೇಶಗಳು ನಿಮಗೆ ಉಪಯೋಗವಾಗಿದೆಯಾ? ಸೊ ಆ ರೀತಿಯಲ್ಲಿ ಇದ್ರೆ ದಯವಿಟ್ಟು ಕಮೆಂಟ್ ತಿಳಿಸ್ರಿ, ಕಾಲ್ ಮಾಡ್ರಿ, ಕೆಳಗಡೆ ಬರ್ತಕ್ಕಂಥ ನಂಬರ್ಸ್ಗೆ ಕಾಲ್ ಮಾಡ್ರಿ, ನಿಮ್ಮ ಆ ಒಂದು ಕಮೆಂಟ್ಗಳನ್ನ ತಿಳಿಯಪಡಿಸ್ರಿ ಮತ್ತು ಇತರ ನಿಮ್ಮ ಸಹೋದರರಿಗೆ, ಸ್ನೇಹಿತರಿಗೆ ಇದನ್ನು ತಿಳಿಯಪಡಿಸ್ರಿ. ಇದ್ರ ಮೂಲಕ ದೇವರ ನಾಮ ಮಹಿಮೆ ಹೊಂದುತ್ತದೆ ಮತ್ತು ಅವರು ಆತ್ಮಿಕ ಕೂಡ ಬೆಳೀಲಿಕ್ಕೆ ಸಾಧ್ಯವಾಗ್ತದೆ. ಸರಿ, ಈ ದಿವಸದ ವಿಷಯಕ್ಕೆ ನಾವು ಹೋಗೋಣ. ಈ ದಿನದ ವಿಚಾರದಲ್ಲಿ ನಾವು ವಿಶೇಷವಾಗಿ ಆತ್ಮಿಕ ಬೆಳವಣಿಗೆಗೆ ಇರ್ತಕ್ಕಂಥ ತಡೆಗಳನ್ನೇ ಧ್ಯಾನಿಸ್ತಾ ಬರ್ತಾ ಇದ್ದೀವಿ. ನಾನು ಹೇಳಿದಾಗೆ ಅನೇಕ ಆಗಳನ್ನ ದೇವರು ನನಗೆ ಕೊಡ್ತಿದ್ದಾರೆ. ಮತ್ತೊಂದು ಆತ್ಮಿಕ ಬೆಳವಣಿಗೆಗೆ ಇರ್ತಕ್ಕಂಥ ತಡೆಗಳಲ್ಲಿ ಮತ್ತೊಂದು ಅದ್ಯಾವುದು ಅಂತ ಹೇಳಿದ್ರೆ, ಅಪಕಾರವನ್ನ ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದೇ ನಮ್ಮ ಆತ್ಮಿಕ ಬೆಳವಣಿಗೆಗೆ ದೊಡ್ಡ ತಡೆಯಾಗಿದೆ. ದೇವರ ವಾಕ್ಯ ಹೇಳ್ತದೆ, 1 ಕೊರಿಂಥ 13ನೇ ಅಧ್ಯಾಯದ 5ನೇ ವಚನ, ಮರ್ಯಾದೆಗೆಟ್ಟು ನಡೆಯುವುದಿಲ್ಲ, ಸ್ವಪ್ರಯೋಜನವನ್ನು ಚಿಂತಿಸುವುದಿಲ್ಲ, ಸಿಟ್ಟುಕೊಳ್ಳುವುದಿಲ್ಲ, ಅಪಕಾರವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದಿಲ್ಲ. ಪ್ರೀತಿ ಯಾವತ್ತೂ ಕೂಡ ತನ್ನ ಕುರಿತಾಗಿ ಯಾರಾದರೂ ಅಪಕಾರವನ್ನು ಮಾಡಿದ್ರೆ ತನ್ನ ಮನಸ್ಸಲ್ಲಿ ಅದು ಇಟ್ಟುಕೊಳ್ಳುವುದಿಲ್ಲ. ಯಾವಾಗ ಒಬ್ಬ ವ್ಯಕ್ತಿ ಮತ್ತೊಬ್ಬ ಮಾಡಿದಂತಹ ದ್ರೋಹವನ್ನೋ, ನೋವನ್ನೋ, ಬೇಸರಿಕೆಯನ್ನು ತನ್ನ ಮನಸ್ಸಿನಲ್ಲೇ ಇಟ್ಟುಕೊಳ್ತಾನೋ ಆಗ ಆತ ಆತ್ಮಿಕವಾಗಿ ಬೆಳೆಯುವುದಕ್ಕಾಗೋದಿಲ್ಲ. ಮತ್ತು ಹಾಗೆ ಆತ ಶಾರೀರಿಕವಾಗಿಯೂ ಕೂಡ ಆತ ಕುಗ್ತಾ ಹೋಗ್ತಾನೆ. ಆ ಕ್ಷಮಾಪಣೆ ಅನ್ನುವಂಥದ್ದು ಅಥವಾ ಆ ಗಾಯಗಳನ್ನ ಮನಸ್ಸಲ್ಲಿ ಇಟ್ಕೊಳ್ಳುವಾಗ, ಆ ಆಲೋಚನೆಗಳನ್ನ ಮನಸ್ಸಲ್ಲಿ ಇಟ್ಕೊಳ್ಳುವಾಗ, ಅದು ಮೆಡಿಕಲಿ ಕೂಡ ಪ್ರೂವ್ ಆಗಿದೆ, ನಮ್ಮೊಳಗಡೆ ಅದಿದ್ದರೆ ನಾವು ಆತ್ಮಿಕವಾಗಿ ಅಥವಾ ನಾವು ಶಾರೀರಿಕವಾಗಿ ಆರೋಗ್ಯಕರವಾಗಿರೋದಕ್ಕಾಗೋದಿಲ್ಲ. ಹಾಗೆ ಆತ್ಮಿಕವಾಗಿ ಕೂಡ ಆರೋಗ್ಯಕರವಾಗಿರೋದಕ್ಕೆ ಸಾಧ್ಯ ಇಲ್ಲ. ಈಗ ಅಪಕಾರವನ್ನು ಮನಸ್ಸಲ್ಲಿ ಇಟ್ಕೊಂಡು ನಾವು ದೇವ್ರನ್ನ ಹುಡುಕುವಾಗ ದೇವರ ಪ್ರಸನ್ನತೆಯನ್ನು ನಾವು ಅನುಭವಿಸ್ಲಿಕ್ಕಾಗಲ್ಲ. ದೇವರು ಸಹ ನಮ್ಮ ಸಂಗಡ ಮಾತಾಡೋದಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಆತನು ತಾನೇ ಹೇಳಿದಾನೆ, ತಂದೆ, ಮಗ ಮತ್ತು ಪವಿತ್ರಾತ್ಮರು ಹೇಗೆ ಅನ್ಯೋನ್ಯತೆಯಲ್ಲಿದ್ದಾರೋ ಹಾಗೆ ನಾವು ಅನ್ಯೋನ್ಯತೆಯಲ್ಲಿ ಇದ್ದರೆ ನಾವು ಬೆಳಕಿನಲ್ಲಿದ್ದೇವೆ ಅಂತ ಅರ್ಥ. ನಮ್ಮಲ್ಲಿ ಆ ಅನ್ಯೋನ್ಯತೆ ಇಲ್ಲ ಅಂತ ಹೇಳಿದ್ರೆ ನಾವು ಬೆಳಕಿನಲ್ಲಿ ಇಲ್ಲ ಮತ್ತು ಅಂಥವರು ನಿತ್ಯ ಜೀವವನ್ನು ಕೂಡ ಹೊಂದಿಲ್ಲ ಅಂತ 1ನೇ ಯೋಹಾನದಲ್ಲಿ ನಾವು ಅದನ್ನು ನೋಡ್ತೀವಿ. ಸರಿ, ಈಗ ನಾವು ಮುಂದುವರೆದು ನಾವು ನೋಡೋಣ. ಬೈಬಲ್ನಲ್ಲಿ ಕೆಲವು ವ್ಯಕ್ತಿಗಳನ್ನ ನಾವು ಈಗ ಧ್ಯಾನಿಸ್ಲಿಕ್ಕಿದ್ದೇವೆ. ಆ ವ್ಯಕ್ತಿಗಳ ಜೀವಿತದಲ್ಲಿ ಅವರು ಹೇಗೆ ಅಪಕಾರವನ್ನು ಅನುಭವಿಸಿದ್ರು, ಆದರೂ ಅವರು ಅದನ್ನು ಮನಸ್ಸಲ್ಲಿ ಇಟ್ಕೊಳ್ಳದೆ ಯಾವ ರೀತಿಯಲ್ಲಿ ವರ್ತಿಸಿದ್ರು ಅನ್ನೋದನ್ನು ಕೆಲವು ಉದಾಹರಣೆಗಳನ್ನ ನೋಡಿ ನಾವು ಕಲಿತುಕೊಳ್ಳೋಣ. ಮೊದಲನೇದಾಗಿ ನಾವು ನೋಡುವಂತೆ ಸತ್ಯವೇದದಲ್ಲಿ ಅಬ್ರಹಾಮನು ಒಬ್ಬ ಒಳ್ಳೆಯ ತಂದೆ. ಆತನು ತನ್ನ ಸಹೋದರನ ಮಗನಾದ ಲೋಟನನ್ನು ತನ್ನ ಜೊತೆಯಲ್ಲಿ ಕರ್ಕೊಂಡು ಬರ್ತಾನೆ. ಕರ್ಕೊಂಡು ಬಂದ ಮೇಲೆ ಈಗ ಅಬ್ರಹಾಮನೊಂದಿಗೆ ಆತನು ಇದ್ದುದರಿಂದ ಅಬ್ರಹಾಮನನ್ನು ದೇವರು ಆಶೀರ್ವದಿಸಿದ್ರು, ಹಾಗೆ ದೇವರು ಲೋಟನನ್ನು ಸಹ ಆಶೀರ್ವದಿಸಿದ್ದಾರೆ. ಅಬ್ರಹಾಮನಿಗೂ ಕೂಡ ದನ ಕುರಿಗಳು ಹೆಚ್ಚಾಗ್ತಾ ಬಂತು, ಹಾಗೆ ಲೋಟನಿಗೂ ಕೂಡ ದನ ಕುರಿಗಳು ಹೆಚ್ಚಾಗ್ತಾ ಬಂತು. ಅಬ್ರಹಾಮನ ಆಳುಗಳು ಹೆಚ್ಚುತ್ತಾ ಇದ್ದಾರೆ, ಲೋಟನ ಆಳುಗಳು ಹೆಚ್ಚುತ್ತಾ ಇದ್ದಾರೆ. ಈಗ ಅಬ್ರಹಾಮನಿಗೆ ಅದರ ವಿಷಯದಲ್ಲಿ ಯಾವ ಚಿಂತೆ ಇಲ್ಲ, ಯಾವುದೇ ರೀತಿಯಾದ ಅಭದ್ರತೆ ಇಲ್ಲ. ಅಲ್ಲಿ ಸಮಸ್ಯೆ ಏನಾಯ್ತು ಅಂತ ಹೇಳಿದ್ರೆ, ದನ ಕಾಯುವವರ ಮಧ್ಯದಲ್ಲಿ ಜಗಳ ಬಂದ ಕೂಡಲೇ ಈಗ ಲೋಟನು ಅಬ್ರಹಾಮನು ಸೇರ್ಕೊಂಡಿದ್ದಾರೆ. ಅಬ್ರಹಾಮ ಇಲ್ಲಿ ಹೇಳ್ತಿದ್ದಾರೆ ಒಂದು ಮಾತನ್ನ, ಲೋಟನನ್ನು ನೋಡಿ, ನಾವು ಸಹೋದರರು, ನಮ್ಮ ಮಧ್ಯದಲ್ಲಿ ಜಗಳ ಇರಬಾರ್ದು. ಅವ್ರು ಜಗಳ ಆಡ್ತಾರೆ, ನಾವು ಜಗಳ ಆಡಬಾರ್ದು. ನೀನು ಬಲಕ್ಕೆ ಹೋದರೆ ನಾನು ಎಡಕ್ಕೆ ಹೋಗ್ತೀನಿ, ಅಥವಾ ನೀನು ಎಡಕ್ಕೆ ಹೋದರೆ ನಾನು ಬಲಕ್ಕೆ ಹೋಗ್ತೀನಿ ಅಂತೇಳಿ ಅಬ್ರಹಾಮನೇ ಆತನ ಮುಂದೆ ಒಂದು ಆಪ್ಷನ್ ಇಡ್ತಾರೆ. ಆಪ್ಷನ್ ಇಟ್ಟು ಕೂಡಲೇ ಈಗ ಲೋಟ ಸ್ವಲ್ಪ ಕೂಡ ಯೋಚಿಸ್ದೆ ಆತ ಆಪ್ಷನ್ ಕೊಟ್ಟಿದ್ರಿಂದ ಆತ ಹೊರಟು ಹೋಗೋದಕ್ಕೆ ಆತ ಯೋಚಿಸ್ತಾನೆ. ಆತನ ಚಿಕ್ಕಪ್ಪ, ಅಬ್ರಹಾಮ ಚಿಕ್ಕಪ್ಪ ಆಗಿದೆ, ಆತನ ಬಳಿಯಲ್ಲೇ ಕೇಳ್ಬೋದಿತ್ತು ಅಥವಾ ಆತ ದೇವರ ಬಳಿಯಲ್ಲಿ ಕೇಳ್ಬೋದಿತ್ತು. ಬದಲಾಗಿ ಆತನೇ ಒಂದು ಆಪ್ಷನ್ ಆಯ್ಕೆ ಮಾಡ್ತಾನೆ. ಆತನ ಕೆಳಗೆ ಬಗ್ಗೆ ನೋಡ್ತಾನೆ, ಆ ಕಡೆ ತುಂಬ ಸೊದೋಮ್ ಗೊಮೋರ ಪಟ್ಟಣ ಹಚ್ಚ ಹಸಿರಾಗಿದೆ, ನೀರು ಹರಿತಕ್ಕಂಥ ಒಂದು ಜಾಗವಾಗಿದೆ. ಅದನ್ನು ನೋಡಿದ್ರಿಂದ ಅಲ್ಲಿ ತುಂಬ ಚೆನ್ನಾಗಿದೆ, ಅಲ್ಲಿಗೆ ಹೋಗ್ತೀನಿ ಅಂತ ಹೇಳಿ ಆತ ಆರಿಸ್ಕೊಂಡು ಅಲ್ಲಿಗೆ ಹೊರಡ್ತಾನೆ. ಹೊರಟ ನಂತರ ನಮಗೆ ತುಂಬ ಚೆನ್ನಾಗಿ ಗೊತ್ತಿದೆ, ಸೊದೋಮ್ ಗೊಮೋರ ಪಟ್ಟಣವು ತುಂಬ ಪಾಪದಿಂದ ತುಂಬಲ್ಪಟ್ಟ ಒಂದು ಜಾಗವಾಗಿತ್ತು. ಮತ್ತು 5 ರಾಜರು ಬಂದು ಅದನ್ನು ಅಲ್ಲಿದ್ದಂಥವ್ರನ್ನೆಲ್ಲರನ್ನೂ ಕೂಡ ಕೊಳ್ಳೆ ಹೊಡೆದು ಅಲ್ಲಿದ್ದವ್ರನ್ನೆಲ್ಲರನ್ನೂ ಸೆರೆ ಹೋಯ್ತಾರೆ. ಆದರೆ ಅಬ್ರಹಾಮನು ಅದನ್ನು ಯಾವುದನ್ನು ಮನಸ್ಸಲ್ಲಿ ಇಟ್ಟುಕೊಳ್ಳದೆ ಲೋಟನು ಈ ರೀತಿಯಲ್ಲಿ ಬಿಟ್ಟು ಹೊರಟು ಹೋಗಿದ್ದಾನೆ. ಅಥವಾ ಒಂದು ಮಾತನ್ನು ಕೂಡ ಕೇಳಲಿಲ್ಲ, ಹೋಗಿದ್ದ ಲೋಟನ ಕುರಿತಾಗಿ ಸ್ವಲ್ಪವೂ ಕೂಡ ಯಾವ ಬೇಸರಿಕೆನೂ ಇಟ್ಟುಕೊಳ್ಳದೆ ಲೋಟನ ಸಹಾಯಕ್ಕೆ ಅಬ್ರಹಾಮನು ಬಂದಿದ್ದಾನೆ. ಲೋಟನನ್ನು, ಆತನ ಕುಟುಂಬವನ್ನು, ಆ ಊರಿನವ್ರನ್ನೆಲ್ಲರನ್ನು ಬಿಡಿಸಿ ಕರ್ಕೊಂಡು ಬಂದಿದ್ದಾನೆ. ಅದಲ್ಲದೆ ಮತ್ತೊಂದು ವಿಚಾರ, ಈಗ ದೇವರು ಸೊದೋಮ್ ಗೊಮೋರ ಪಟ್ಟಣನ ನಾಶ ಮಾಡಲಿಕ್ಕಾಗಿ ಹೊರಟು ಬಂದಿದ್ದಾರೆ. ಅಬ್ರಹಾಮನನ್ನು ಮೊದಲು ಭೇಟಿ ಮಾಡಿ ಅಲ್ಲಿ ವಿಶ್ರಾಂತಿ ತೆಗೆದುಕೊಂಡು ಊಟ ಮಾಡಿದ್ದಾರೆ. ನಂತರದಲ್ಲಿ ಅವರು ಹೋಗ್ಬೇಕು.
ಹೋಗೋದಕ್ಕಿಂತ ಮುಂಚಿತವಾಗಿ ಯೆಹೋವ ದೇವರು ತನ್ನ ಮನಸ್ಸಲ್ಲಿ ಅಂದ್ಕೊಳ್ತಾರೆ, ನಾನು ಈ ಅಬ್ರಾಮನ ಮೂಲಕ ದೊಡ್ಡ ಸಂತತಿಯನ್ನು ತರಬೇಕಂತ ಅಂದ್ಕೊಂಡಿದ್ದೀನಿ, ಆದರೆ ಈತನಿಗೆ ತಿಳಿಸದೆ ಹೇಗೆ ನಾನು ಇದನ್ನು ಕಾರ್ಯವನ್ನು ಮಾಡಲಿ, ನನ್ನ ಸ್ನೇಹಿತನಿಗೆ ಇದನ್ನು ಹೇಳ್ದೆ ಹೇಗೆ ತಾನೇ ಕಾರ್ಯ ನಾನು ಮಾಡಲಿ ಅಂತ ಹೇಳಿ ಈಗ ಅಬ್ರಾಮನಿಗೆ ದೇವರು ಮಾತಾಡ್ತಾರೆ. ನಾನು ಈ ರೀತಿಯಲ್ಲಿ ಸೊದೋಮ್ ಗೊಮೋರ ಪಟ್ಟಣ ನಾಶ ಮಾಡಲಿಕ್ಕಿದ್ದೇನೆ, ಅಲ್ಲಿಯ ಪಾಪ ನನ್ನ ಬಳಿಗೆ ಆ ಮೊರೆ ನನ್ನ ಬಳಿಗೆ ಏರಿ ಬಂದಿದೆ, ಅದನ್ನು ನಾಶ ಮಾಡಲಿಕ್ಕಾಗಿ ನಾನು ಬಂದಿದ್ದೇನೆ. ಆದರೆ ಅಬ್ರಹಾಮ, ಅಲ್ಲಿ ವಾಕ್ಯ ಹೇಳ್ತದೆ, ಅಬ್ರಹಾಮನು ಆದಿಕಾಂಡ 18ನೇ ಅಧ್ಯಾಯದ 22ನೇ ವಚನದಲ್ಲಿ, ಆ ಮನುಷ್ಯರು ಅಲ್ಲಿಂದ ಸೊದೋಮಿನ ಕಡೆಗೆ ಹೋದರು, ಆದರೆ ಅಬ್ರಹಾಮನು ಯೆಹೋವನ ಎದುರಾಗಿ ಇನ್ನೂ ನಿಂತಿದ್ದನು. ಇಲ್ಲಿ ದೇವರ ಹಿಂದೆ ಅಬ್ರಹಾಮ ದೇವರ ಮುಂದೆ ಅಡ್ಡವಾಗಿ ನಿಂತು ಬಿಟ್ಟಿದ್ದಾನೆ, ಅಡ್ಡವಾಗಿ ನಿಂತಿದ್ದಾನೆ, ಎದುರಾಗಿ ನಿಂತಿದ್ದಾನೆ. ಇಲ್ಲಿ ದೇವ್ರನ್ನ ಮುಂದೆ ಹೋಗ್ಲಿಕ್ಕೆ ಬಿಡ್ತಾನೇ ಇಲ್ಲ. ಮುಂದೆ ನಾವು ಅಲ್ಲಿ ನೋಡ್ತೀವಿ, 18ನೇ ಅಧ್ಯಾಯದಲ್ಲಿ ಮುಂದುವರೆದು ನಾವು ನೋಡ್ತೀವಿ, ಅಬ್ರಹಾಮ ಅಲ್ಲಿ ಲೋಟನಿಗಾಗಿ ಆತ ದೇವರ ಮುಂದೆ ವಿಜ್ಞಾಪಿಸ್ತಾ ಇದ್ದಾನೆ. ಲೋಟನು ಬಿಟ್ಟು ಹೋದವನು, ಎಲ್ಲವನ್ನ ತೆಗೆದುಕೊಂಡು ಹೋದವನು, ಎಲ್ಲ ಅಲ್ಲಿ ಆತನ ಜನಗಳು ಜಗಳ ಆಡಿದ್ರು ಅಂತ ಹೇಳಿ ಆತನು ಹೊರಟು ಹೋದವನು. ಯಾವ ಬೇಸರಕ್ಕೇನು ಕೂಡ ಅಬ್ರಹಾಮನಲ್ಲಿ ಇಲ್ಲ. ಯಾವುದೇ ರೀತಿಯಾದ ಆತ ಮಾಡಿದ ಕೆಲವು ಅಪಕಾರಗಳಿರ್ಬೋದು, ಅದನ್ನು ಯಾವುದನ್ನು ಮನಸ್ಸಲ್ಲಿ ಇಟ್ಟುಕೊಳ್ಳದೆ ಆತ ಲೋಟನಿಗಾಗಿ ಪ್ರಾರ್ಥಿಸ್ತಿದ್ದಾನೆ, ಬಿಟ್ಟು ಹೋದವನಿಗಾಗಿ ಪ್ರಾರ್ಥಿಸ್ತಿದ್ದಾನೆ, ಬಿಟ್ಟು ಹೋದವನಿಗಾಗಿ ದೇವರ ಮುಂದೆ ವಿಜ್ಞಾಪಿಸ್ತಾ ಇದ್ದಾನೆ. ಅದಕ್ಕಾಗಿ ನಾವು ನೋಡ್ತೀವಿ, ಅಬ್ರಹಾಮನ ಬೆಳವಣಿಗೆಗೆ ಅಂತ್ಯವೇ ಇರಲಿಲ್ಲ. ಆತ ಬೆಳೀತಲೇ ಇದ್ದ, ಆತ್ಮಿಕವಾಗಿ ಬೆಳೀತಾ ಇದ್ದ. ಅದೇ ರೀತಿಯಲ್ಲಿ ಆತನ ಆಸ್ತಿ ಬೆಳೀತಾ ಇತ್ತು ದಿನೇ ದಿನೇ. ಲೋಟನು ಬಿಟ್ಟು ಹೋದ ನಂತರದಲ್ಲಿ ನಾವು ನೋಡ್ತೀವಿ ಆತನು ಬಹಳ ಆಶೀರ್ವಾದ ಹೊಂದಿದವನಾಗಿದ್ದನು ಎಂಬುದಾಗಿ. ಲೋಟನು ಆ ವಾಕ್ಯವನ್ನು ನಾವು ತೆಗೆದುಕೊಳ್ಳೋಣ. ಆದಿಕಾಂಡ 13ನೇ ಅಧ್ಯಾಯಕ್ಕೆ ನಾವು ಸತ್ಯವೇದನ ತಿರುಗಿಸೋಣ. ಆದಿಕಾಂಡ 13ನೇ ಅಧ್ಯಾಯ, ಆದಿಕಾಂಡ 13ನೇ ಅಧ್ಯಾಯ 1ನೇ ವಾಕ್ಯ. ಹೀಗೆ ಅಬ್ರಹಾಮನು ತನ್ನದನ್ನೆಲ್ಲ ತೆಗೆದುಕೊಂಡು ಹೆಂಡತಿಯನ್ನು ಲೋಟನನ್ನು ಸಂಗಡ ಕರ್ಕೊಂಡು ಐಗುಪ್ತ ದೇಶವನ್ನು ಬಿಟ್ಟು ಕಾನಾನ್ ದೇಶದ ದಕ್ಷಿಣ ಪ್ರಾಂತಕ್ಕೆ ಏರಿ ಬಂದನು. ಅಬ್ರಹಾಮನು ಬಹು ಐಶ್ವರ್ಯವಂತವನಾಗಿದ್ದನು. ಆಯ್ತು, ಈಗ 14ನೇ ವಚನ, 13:14. ಲೋಟನು ಅಬ್ರಹಾಮನನ್ನು ಬಿಟ್ಟು ಬೇರೆಯಾದ ನಂತರ ಯೆಹೋವನು ಅಬ್ರಹಾಮನಿಗೆ, ನೀನಿರುವ ಸ್ಥಳದಿಂದ ದಕ್ಷಿಣೋತ್ತರ ಪೂರ್ವ ಪಶ್ಚಿಮಗಳಿಗೆ ಕಣ್ಣೆತ್ತಿ ನೋಡು, ನೀನು ನೋಡುವ ಈ ದೇಶವನ್ನೆಲ್ಲ ನಿನಗೂ ನಿನ್ನ ಸಂತತಿಗೂ ಶಾಶ್ವತವಾಗಿ ಕೊಡುವೆನು. ನಿನ್ನ ಸಂತಾನದವರು ಭೂಮಿಯ ಧೂಳಿನಷ್ಟು ಅಸಂಖ್ಯವಾಗಿ ಮಾಡುವೆನು. ಭೂಮಿಯಲ್ಲಿರುವ ಧೂಳನ್ನು ಲೆಕ್ಕ ಮಾಡುವುದಾದರೆ ನಿನ್ನ ಸಂತಾನವನ್ನು ಲೆಕ್ಕಿಸಲಾದೀತು. ಇಲ್ಲಿ ನೋಡುವಂತೆ ಅಬ್ರಹಾಮನಿಗೆ ಕೊಡ್ತಕ್ಕಂಥ ಆಶೀರ್ವಾದ ನೋಡ್ರಿ. ಲೋಟನಿಗೆ ಇದ್ರ ಕುರಿತಾಗಿ ಯಾವ ಮಾತು ಇಲ್ಲ. ಲೋಟನು ಬಿಟ್ಟು ಹೋದ, ತಾನು ತನಗೆ ಇಷ್ಟವಾದ ರೀತಿಯಲ್ಲಿ ಆರಿಸಿಕೊಂಡ. ಆದರೆ ಅಬ್ರಹಾಮನು ಆರಿಸಿಕೊಳ್ಳದೆ ದೇವರೇ ಆರಿಸಿಕೊಳ್ಳಿ, ದೇವರು ಆರಿಸಿ ಕೊಡ್ಲಿ ಅಂತ ಆತ ಕಾಯ್ತಾ ಇದ್ದ. ಅದರಿಂದಲೇ ದೇವರು ಅಬ್ರಹಾಮನಿಗೆ ದೊಡ್ಡ ವಿಷಯವನ್ನು ಕೊಟ್ಟಿದ್ದಾರೆ. ಅಬ್ರಹಾಮ ಇಲ್ಲಿಗೆ ಮಾತ್ರ ಅಲ್ಲ, ಆತ ಬೆಳೀತಾನೆ ಇದ್ದಾನೆ. ಆತನ ಆಶೀರ್ವಾದ ಬೆಳೀತಲೇ ಇದೆ, ದಿನಕ್ಕೆ ದಿನ ಆತನ ಆಸ್ತಿ ಬೆಳೀತಾನೆ ಇದೆ. ಆದರೆ ಲೋಟನು ಯಾವಾಗ ಅಬ್ರಹಾಮನನ್ನು ಬಿಟ್ಟು ಹೋದ್ನೋ ಅಲ್ಲಿಗೆ ಆತನ ಆಸ್ತಿ ನಿಂತು ಹೋಯಿತು, ಬೆಳೆಯೋದು ನಿಂತು ಹೋಯಿತು. ಅಲ್ಲಿಂದ ಆತ ಕಳ್ಕೊಳ್ಳೋದಕ್ಕೆ ಪ್ರಾರಂಭವಾಗ್ತಾನೆ. ಪ್ರಿಯರಾಗಿದ್ರೆ, ನಾವು ಅಪಕಾರವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವವರಾದರೆ ನಾವು ನಮ್ಮ ಬೆಳವಣಿಗೆಯಲ್ಲಿ ಕುಂಠಿತವನ್ನು ಕಾಣ್ತೀವಿ. ಅದೇ ನಮ್ಮ ಮನಸ್ಸಲ್ಲಿ ಅಪಕಾರ ಇಟ್ಟುಕೊಳ್ಳದೆ ನಾವು ಇನ್ನೊಬ್ಬರಿಗೆ ಉಪಕಾರ ಮಾಡುವವರಾಗಿ ಕಾಣಿಸಲ್ಪಟ್ರೆ. ನೋಡ್ರಿ, ಅಬ್ರಹಾಮನು ಲೋಟನಿಗೆ ಮಾಡುವ ಉಪಕಾರ ಒಮ್ಮೆನ 2 ಸಲಿನ ತಿರುಗಿ ಆತ ಉಪಕಾರ ಮಾಡೋದನ್ನು ನಾವು ನೋಡ್ತೇವೆ. ಹಾಗಿದ್ರೆ ಪ್ರಿಯರೇ, ನಾವು ಅಬ್ರಹಾಮನಂತೆಯೇ ನಾವು ಉಪಕಾರವನ್ನು ಮಾಡುವವರಾಗಿರೋಣ. ಹಾಗೆ ಇಸಾಕನ ಕುರಿತಾಗಿ ನಾವು ನೋಡತಕ್ಕಂಥ ಒಂದು ವಿಚಾರ. ಇಲ್ಲಿ ಇಸಾಕನು ಸಹ ಅಬ್ರಹಾಮನು ತೆಗೆಸಿದ ಎಲ್ಲ ಬಾವಿಗಳನ್ನ ಫಿಲಿಸ್ಟಿಯರು ಮುಚ್ಚಿದ್ದಾರೆ, ಮಣ್ಣನ್ನು ಹಾಕಿ ಕಲ್ಲನ್ನು ಹಾಕಿ ಮುಚ್ಚಿದ್ದಾರೆ. ಆದರೆ ಇಸಾಕನು ತಂದೆ ತೆಗೆದ ಎಲ್ಲ ಬಾವಿಗಳನ್ನ ತೆಗೆಸಿ ಆತನಿಗೆ ತಂದೆ ಇಟ್ಟ ಅದೇ ಹೆಸರುಗಳನ್ನ ಇಡ್ತಿದ್ದಾನೆ. ಆದರೆ ಫಿಲಿಸ್ಟಿಯರು ಇಲ್ಲಿ ಬಾವಿ ತೆಗೆದ ಕೂಡಲೇ ಅವ್ರು ಬಂದು ಇದು ನಮ್ಮದು ಅಂತ ಹೇಳಿ ಜಗಳವಾಡಿ ಅದನ್ನು ತೆಗೆದುಕೊಳ್ತಾರೆ. ಇನ್ನೊಂದು ಕಡೆ ಬರ್ತಾರೆ, ಅಲ್ಲಿಯೂ ಕೂಡ ಜಗಳವಾಡಿದು ನಮ್ಮದು ಅಂತ ಹೇಳಿ ತೆಗೆದುಕೊಳ್ತಾರೆ. ಮೂರನೇದಾಗಿ ಆತನು ಇನ್ನೊಂದು ಕಡೆ ಹೋಗಿ ಆ ಬಾವಿನ ತೆಗಿತಾನೆ, ಅಲ್ಲಿಯೂ ಕೂಡ ನನ್ನದು ಅಂತ ಹೇಳಿ ಯಾರೂ ಕೇಳಲಿಕ್ಕೆ ಬರಲಿಲ್ಲ. ಪ್ರಾರಂಭದ 2 ಭಾಗದಲ್ಲಿ ಅವ್ರು ಬಂದು ಕೇಳು. ಮೂರನೇದಾಗಿ ಅವ್ರು ತಿರುಗಿ ಬರಲೇ ಇಲ್ಲ. ಅಲ್ಲ ನೋಡ್ತೇವೆ, ಆ ಜಾಗದಲ್ಲಿ ಆತನು ಆ ಬಾವಿಗೆ ಒಂದು ಹೆಸರಿಡ್ತಾನೆ, ರೆಹಬೋತ್ ಎಂಬುದಾಗಿ ಹೆಸರಿಡ್ತಾನೆ. ಮೊದಲನೇದಾಗಿ ಜಗಳವಾಡಿದ್ರಿಂದ ಆತನು ಅದಕ್ಕೆ ಏಸೆಕ್ ಅಂತ ಹೆಸರಿಟ್ರೆ, ಎರಡನೇದಾಗಿ ಅದಕ್ಕೆ ಸಿಡ್ನಾ ಅಂತ ಹೇಳಿ ಹೆಸರಿಡ್ತಾನೆ. ಅದೇ ಮೂರನೇದಾಗಿ ಆ ಬಾವಿ ತೆಗೆಯುವಾಗ ಯಾರೂ ಬರದೇ ಇದರಿಂದ ಆತನು ನಾವಿನ್ನು ಅಭಿವೃದ್ಧಿ ಹೊಂದುತ್ತೇವೆ ಅಂತ ಹೇಳಿ ಅಂದುಕೊಂಡು ಅದಕ್ಕೆ ರೆಹಬೋತ್ ಎಂಬುದಾಗಿ ಹೆಸರಿಡೋದನ್ನು ನಾವು ಕಾಣ್ತೀವಿ. ಇಲ್ಲಿ ನಮ್ಮ ಮೂಲ ಪಿತೃವಾದಂತಹ ಈಸಾಕನ ಒಳಗೆ ಅಪಕಾರ ಮಾಡುವಂತಹ ಬುದ್ಧಿ ಇಲ್ಲ. ಬದಲಾಗಿ ಆತ ಉಪಕಾರವನ್ನೇ ಮಾಡ್ತಿದ್ದಾನೆ, ಬಿಟ್ಟು ಕೊಟ್ಟು ಬರ್ತಿದ್ದಾನೆ. ನಿಮ್ದಂತ ಹೇಳ್ತಿದ್ದೀರಾ, ತೆಗೆದುಕೊಳ್ರಿ. ಸಾಧಾರಣವಾಗಿ ನೀವು ತುಂಬ ಪ್ರಯಾಸ ಪಟ್ಟಿರ್ತೀರಿ,
ಪ್ರಾರಂಭದಿಂದ ಪ್ರಯಾಸ ಪಟ್ಟಿರ್ತೀರಿ, ಯಾರೋ ನಂದು ಅಂತ ಹೇಳಿ ತೆಗೆದುಕೊಳ್ತಾರೆ. ಬಿಟ್ಟುಕೊಡ್ರಿ. ದೇವರು ನೀವು ಕೈ ಇಡುವ ಜಾಗದಲ್ಲೆಲ್ಲ ಆಶೀರ್ವದಿಸುವ ದೇವರು. ನೀವು ಬರಗಾಲದಲ್ಲಿ ಬೀಜ ಬಿತ್ತಿದ್ರು ಕೂಡ ಬೆಳೆಯುವಂತೆ ಮಾಡುವ ದೇವರು ನಿಮ್ಮ ಜೊತೆಯಲ್ಲಿದ್ದಾರೆ. ಹಾಗಂದ ಈಸಾಕನಂತೆ ನಾವು ಅಪಕಾರವನ್ನ ಮಾಡದೆ ಉಪಕಾರವನ್ನ ಮಾಡುವವರಾದ್ರೆ, ಈಸಾಕನಂತೆಯೇ ನಾವು ಆತ ಶಾರೀರಿಕವಾದ ಆಶೀರ್ವಾದದಲ್ಲಿ ಅಭಿವೃದ್ಧಿ ಹೊಂದಿದಂತೆ ನಾವು ಆತ್ಮೀಕವಾದ ರೀತಿಯಲ್ಲಿ ಅಭಿವೃದ್ಧಿ ಹೊಂದುವುದಕ್ಕೆ ಅದು ಸಾಧ್ಯವಾಗ್ತದೆ. ಸರಿ, ಮುಂದಿನದಾಗಿ ನಾವು ನೋಡ್ತಕ್ಕಂಥ ಒಂದು ವಿಷಯ, ಮುಂದಿನದಾಗಿ ನೋಡ್ತಕ್ಕಂಥ ವ್ಯಕ್ತಿಯ ಹೆಸರು ಯೋಸೇಫ. ನಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ಯೋಸೇಫನನ್ನ ಅಣ್ಣಂದಿರು ಆತನ ಮೇಲೆ ಹೊಟ್ಟೆ ಕಿಚ್ಚಿನಿಂದ, ಕೋಪದಿಂದ, ಆತನ ಕನಸಿನ ನಿಮಿತ್ತ ಆತನು ನಡ್ಕೊಂಡು ಬರುವಾಗಲೇ ಆತನನ್ನು ನೋಡಿ, ಈಗ ಕನಸುಗಾರ ಬರ್ತಿದ್ದಾನೆ, ಆತನ ಹೇಗೆ ಕೊಲ್ಲೋಣ ಅಂತ ಅವ್ರು ಆಲೋಚನೆ ಮಾಡಿ ಹೀಗೆ ಕೊಲ್ಬೇಕಂತ ಅವ್ರು ಪ್ಲಾನ್ ಮಾಡ್ತಾರೆ. ಆತನನ್ನ ಒಬ್ರು ಕೊಲ್ಬೇಕಂತ ಪ್ರಯತ್ನಿಸ್ತಾರೆ, ಇನ್ನೊಬ್ರು ಆತನ ಗುಂಡಿಗೆ ಹಾಕ್ಬೇಕಂತ ಯೋಚಿಸ್ತಾರೆ, ಇನ್ನೊಬ್ರು ಆತನನ್ನ ಮಿದ್ಯಾನ್ರಿಗೆ ಮಾರ್ಬೇಕಂತ ಆಲೋಚನೆ ಮಾಡ್ತಾರೆ. ಹೇಗೋ ಮಿದ್ಯಾನ್ರಿಗೆ ಮಾರಿ ಆಯ್ತು. ಈಗ ತಮ್ಮನ ಕಾಟ ಮುಗೀತಂತ ಹೇಳಿ ತಂದೆಗೆ ತಮ್ಮ ಸತ್ತೋದ ಅಂತ ಹೇಳಿ ಕೂಡ ಪ್ರೂವ್ ಮಾಡಿದ ಕೂಡಲೇ ಈಗ ಮುಂದಿದ್ದಾಗಿ ಕೆಲವು ತಿಂಗಳುಗಳು ಕೆಲವು ವರ್ಷಗಳು ಕಳೀತು. ತಮ್ಮ ಎಲ್ಲಿದ್ದಾನೆ ಅಂತ ಅವ್ರಿಗೆ ಗೊತ್ತಿಲ್ಲ. ತಮ್ಮನ ಕುರಿತಾದ ನೆನಪೇ ಅವರಿಗಿಲ್ಲ. ಆದ್ರೆ ಆ ನೆನಪಲ್ಲಿ ತಂದೆ ಕೊರಗ್ತಾ ಇದ್ದಾನೆ. ದಿಢೀರನೆ ಒಂದು ಬರಗಾಲ ಬಂತು. ಆ ಬರಗಾಲ ಬಂದಾಗ ಈ ತಂದೆಗೆ ಜ್ಞಾಪಕವಾಯಿತು, ಅಯ್ಯೋ ನಾವು ಆಹಾರ ಇಲ್ಲದೆ ಇದ್ದೀವಿ. ಯಾರೋ ಹೇಳಿದ್ರು ಐಗುಪ್ತ ದೇಶದಲ್ಲಿ ಆಹಾರ ಸಿಗ್ತಾ ಇದೆ, ದವಸ ಧಾನ್ಯಗಳೆಲ್ಲ ಸಿಗ್ತಾ ಇದೆ. ಈ ಎಲ್ಲ ಸಹೋದರರನ್ನ ಕಳಿಸಿದ್ರು. 10 ಜನ ಅಣ್ಣ ತಮ್ಮಂದಿರು ಎಲ್ಲ ಹೊರಟಿದ್ದಾರೆ, ಐಗುಪ್ತ ದೇಶಕ್ಕೆ ಹೋಗ್ತಾರೆ. ಐಗುಪ್ತ ದೇಶದಲ್ಲಿ ಆಹಾರ ಕೊಡ್ತಕ್ಕಂಥ ಯಾರ ಬಳಿಗೆ ಹೋಗಿದ್ದಾರೆ? ಯೋಸೇಫನ ಬಳಿಗೆ ಹೋಗಿದ್ದಾರೆ. ಪ್ರಾರಂಭದಲ್ಲಿ ಯೋಸೇಫನ ತಾನೇ ತಮ್ಮನೆಂದು ಹೇಳಿಕೊಳ್ಳಿಲ್ಲ, ತೋರಿಸಿಕೊಳ್ಳಿಲ್ಲ. ಆತನು ದ್ವಿಭಾಷೆಯನಾಗಿ ಮಾತಾಡ್ತಾ ಇದ್ದಾನೆ, ಅವರ ಪರೀಕ್ಷಿಸ್ತಾ ಇದ್ದಾನೆ. ಅವರು ಪಶ್ಚಾತ್ತಾಪ ಪಟ್ಟಿದ್ದು ಆತನಿಗೆ ಗೊತ್ತಾಗ್ತದೆ. ಆಗ ಆತನು ಬಂದು ತನ್ನ ಅಣ್ಣಂದಿರ ಬಳಿಯಲ್ಲಿ ಈ ತರ ಮಾತಾಡ್ತಾನೆ. ಆದಿಕಾಂಡ 45ನೇ ಅಧ್ಯಾಯದ 4-5 ವಚನ. ಯೋಸೇಫನು ನನ್ನ ಹತ್ತಿರಕ್ಕೆ ಬನ್ನಿರಿ ಎಂದು ತನ್ನ ಅಣ್ಣಂದಿರಿಗೆ ಹೇಳಲು ಅವರ ಹತ್ತಿರಕ್ಕೆ ಬಂದರು. ಅವನು ಅವರಿಗೆ, ಐಗುಪ್ತ ದೇಶಕ್ಕೆ ಸೇರುವಂತೆ ನೀವು ಮಾರಿಬಿಟ್ಟ ನಿಮ್ಮ ತಮ್ಮನಾದ ಯೋಸೇಫನೇ ನಾನು. ನೀವು ನನ್ನನ್ನು ಮಾರಿದ್ದಕ್ಕಾಗಿ ವ್ಯಸನಪಟ್ಟು ದುಃಖಿಸಬೇಡಿರಿ. ಪ್ರಾಣ ಸಂರಕ್ಷಣೆಗಾಗಿ ದೇವರು ನನ್ನನ್ನು ನಿಮ್ಮ ಮುಂದೆ ಕಳುಹಿಸಿದನು. ದುಃಖ ಪಡಬೇಡ್ರಿ, ನನ್ನನ್ನು ನೀವು ಮಾರಿಬಿಟ್ರಿ, ನನ್ನನ್ನು ಹೊಡೆದ್ರಿ, ನನ್ನ ಹಿಂಸಿಸಿದ್ರಿ, ಇದ್ಯಾವುದನ್ನೂ ಕೂಡ ಇಲ್ಲಿ ಯೋಸೇಫನು ತನ್ನ ಮನಸ್ಸಿನಲ್ಲಿ ಇಟ್ಟುಕೊಳ್ಳೇ ಇಲ್ಲ. ಅಣ್ಣಂದರು ಮಾಡಿದಂಥ ಅಪಕಾರಕ್ಕೆ ಬದಲಾಗಿ ಇಲ್ಲಿ ಯೋಸೇಫನು ಉಪಕಾರವನ್ನು ಮಾಡ್ತಿದ್ದಾನೆ. ಪ್ರಾರಂಭದಲ್ಲಿ ಯೋಸೇಫನು ಮಾಡಿದ್ದು ಯಾವ ಅಪಕಾರವನ್ನು ಮಾಡಲ್ಲ, ಬದಲಾಗಿ ಆತ ಉಪಕಾರವನ್ನೇ ಮಾಡಿದ್ದಾನೆ. ದೋತಾನ್ಗೆ ಅವರು ಆ ಒಂದು ಕುರಿ ಮೇಯಿಸ್ತಾ ಇದ್ದಂಥ ಜಾಗಕ್ಕೆ, ದನ ಕುರಿಗಳನ್ನ ಮೇಯಿಸ್ತಾ ಇದ್ದಂಥ ಆ ಜಾಗಕ್ಕೆ ಯೋಸೇಫನು ತಂದೆ ಹೇಳಿ ಕಳಿಸಿದಂತೆ ಊಟವನ್ನು ತಂದು ಕೊಟ್ಟಿದ್ದಾನೆ. ತಿಂಡಿ ತಿನಿಸುಗಳನ್ನ ತೆಗೆದುಕೊಂಡು ಬಂದಿದ್ದಾನೆ. ಇಲ್ಲಿ ಯೋಸೇಫನು ಯಾರಿಗೂ ಕೂಡ ದ್ರೋಹವನ್ನು ಬಗೆದವನು, ಯಾರಿಗೂ ಕೂಡ ಅಪಕಾರ ನೆನೆಸದವನು. ಆದರೆ ತನ್ನ ಅಣ್ಣಂದಿರು ಅಪಕಾರ ನೆನೆಸಿದ್ದಾರೆ. ಅಪಕಾರ ನೆನೆಸಿದ ಜನ ಈಗ ಎದುರುಗಡೆ ಬಂದಿದ್ದಾರೆ. ಈಗ ಯೋಸೇಫ ಅವ್ರನ್ನ ಹೇಗೆ ಬೇಕಾ ಹಾಗೆ ನಡೆಸ್ಕೊಳ್ಬಹುದು. ಈಗ ಯೋಸೇಫ ಮುಯಿ ತೀರಿಸ್ಬೋದು. ಆದರೆ ಬದಲಾಗಿ ಆತ ಮುಯಿ ತೀರಿಸದೆ, ಅಪಕಾರ ತೀರಿಸದೆ ಆತ ಉಪಕಾರ ಮಾಡುವವನಾಗಿಯೇ ಕಾಣಿಸಲ್ಪಡ್ತಿದ್ದಾನೆ. ಅದರಿಂದಲೇ ಯೋಸೇಫನು ಬೆಳೆಯುವವನಾಗಿದ್ದ. ಯೋಸೇಫನು ಎಲ್ಲರಿಗೂ ಕೂಡ ತಿಳಿದವನಾಗಿದ್ದ. ಯೋಸೇಫನಿಗೆ ತಿರುಗಿ ಅಪಕಾರವೇ. ಆತ ಉಪಕಾರ ಮಾಡಿದ್ರು ಅಪಕಾರವೇ. ಪೋತಿಫರನ ಮನೇಲಿ ಎಷ್ಟು ಉಪಕಾರ, ಆತನು ಮಾಡಿದ ಸೇವೆ ಎಷ್ಟು, ಆತನ ಪಟ್ಟ ಪ್ರಯಾಸವೆಷ್ಟು, ಆದರೂ ಕೂಡ ಆತನ ಉಪಕಾರಕ್ಕೆ ಅಪಕಾರವೇ. ಮತ್ತು ಆ ಒಂದು ಸೆರೆಯಲ್ಲಿಯೂ ಕೂಡ ಆತನು ಆ ಒಂದು ಸೆರೆಯಾಳಾಗಿದ್ದಂತಹ ಪಾತ್ರಗಾರನಿಗೂ ಭಕ್ಷ್ಯಗಾರನಿಗೂ ಆತನು ಉಪಕಾರವನ್ನೇ ಮಾಡ್ದ. ಆದರೆ ಅಲ್ಲಿಯೂ ಕೂಡ ಆ ಉಪಕಾರ ನೆನೆಸದೇ ಇದ್ರು. ಸಮಯ ಬಂತು. ದೇವರು ಯಾವತ್ತೂ ಕೂಡ ನಾವು ಮಾಡಿದ ಉಪಕಾರಗಳನ್ನು ಜ್ಞಾಪಕದಲ್ಲಿಟ್ಟುಕೊಳ್ಳುವ ಕರ್ತನು. ಆತನು ಸಾಲಗಾರನಲ್ಲ, ನಾವು ಮಾಡಿದ್ದನ್ನು ಆತನು ಜ್ಞಾಪಕದಲ್ಲಿಟ್ಟುಕೊಳ್ತಾನೆ. ಇದನ್ನೇ ಪೇತ್ರನು ಕೂಡ ಕೇಳ್ತಾನೆ, ಸ್ವಾಮಿ ನಾನು ಎಲ್ಲವನ್ನು ಬಿಟ್ಟು ಬಂದ್ವಿ, ನಮಗೇನು ಸಿಗ್ತದೆ? 100ರಷ್ಟು. ನೀವೇನು ಕಳ್ಕೊಂಡಿದ್ರೋ ಅದು 100ರಷ್ಟು. ಮನೆ ಕಳ್ಕೊಂಡಿದ್ರೆ ಅದು ನಿಮಗೆ 100ರಷ್ಟು. ನೀವೇನು ಕಳ್ಕೊಳ್ತಿರೋ ಅದೆಲ್ಲವೂ 100ರಷ್ಟು ನಿಮಗೆ ಸಿಕ್ಕುತ್ತೆ ಅಂತ ಹೇಳಿ ಸ್ವಾಮಿ ಹೇಳಿದ್ರು. ಪ್ರಿಯರೇ, ನಾವು ಉಪಕಾರವನ್ನೇ ಮಾಡುವವರಾಗಿ ಕಾಣಿಸಲ್ಪಡಬೇಕು. ಆಗ ನಾವು ಆತ್ಮಿಕವಾಗಿ ಬೆಳೀಲಿಕ್ಕೆ ಸಾಧ್ಯ. ಇಲ್ಲಿ ನಾವು ಯೋಸೇಫನ ಕುರಿತಾಗಿಯೂ ಕೂಡ ನಾವು ನೋಡಿದ್ದೇವೆ. ಅದಾದ ನಂತರ ಬೈಬಲ್ನಲ್ಲಿ ಮತ್ತೊಬ್ಬ ವ್ಯಕ್ತಿ ದಾವಿದನು ಕೂಡ ಸೌಲನೊಂದಿಗೆ ಮಾಡಿಕೊಂಡ ಒಡಂಬಡಿಕೆಯಂತೆ ಸೌಲನ ಮೊಮ್ಮಗನಾದಂತಹ ಮೆಫಿಬೋಶೆತ್ ಎಂಬಂತ ಆ ಒಬ್ಬ ಕುಂಟನನ್ನ ಸೇರಿಸಿಕೊಂಡು ಆತನನ್ನ ಪರಾಂಬರಿಸ್ತಾನೆ. ಆದ್ರೆ ಈತನ ತಾತ ಯಾವುದೇ ಕಾರಣಕ್ಕೂ ಈತನಿಗೆ ಉಪಕಾರ ನೆನೆಸಲೇ ಇಲ್ಲ, ಆತನಿಗೆ ಅಪಕಾರವನ್ನೇ ನೆನೆಸಿದ್ದಾನೆ. ಈಗ ದಾವಿದ ಆತನ ಸಂತತಿನೇ ಇಲ್ಲದಂತೆ ಮಾಡ್ಬೇಕಂತ ಹೇಳಿ ಯೋಚಿಸಿರಬಹುದು. ಆದರೂ ಸಹ ಇಲ್ಲಿ ದಾವಿದ ಯೋನಾತನ ಜೊತೆ ಮಾಡಿಕೊಂಡಂತಹ ಆ ಒಡಂಬಡಿಕೆಯ ಪ್ರಕಾರವಾಗಿ ಆತ ಉಪಕಾರವನ್ನೇ ಮಾಡಿ ಆತನನ್ನು ಪರಾಂಬರಿಸ್ತಾ ಬಂದಿದ್ದಾನೆ.
ಪ್ರೇರೆ ಹಾಗಿದ್ರೆ ನಾವು ಕೂಡ ಹಾಗೆಯೇ ನಾವು ಉಪಕಾರ ಮಾಡುವವರಾಗಿ ಕಾಣಿಸಲ್ಪಡಬೇಕು. ಸತ್ಯವೇದ ಹೊಸ ಒಡಂಬಡಿಕೆಯಲ್ಲಿ ಕಳೆದು ಹೋದ ಮಗನ ಕುರಿತಾಗಿ ತಂದೆ ದುಃಖದಲ್ಲಿದ್ದಾನೆ. ತಂದೆಯ ಬಳಿಗೆ ಆ ಮಗನು ಬಂದ ಕೂಡಲೇ ಆತ ಮಾಡಿದ ಯಾವ ಅಪಕಾರವನ್ನು, ಯಾವ ದ್ರೋಹವನ್ನು, ತಂದೆಗೆ ಮಾಡಿದ ಯಾವುದನ್ನು ಜ್ಞಾಪಕ ಮಾಡಿಕೊಳ್ಳದೆ ತಂದೆ ಆತನಿಗೆ ಇನ್ನೂ ಉಪಕಾರ ಮಾಡ್ತಿದ್ದಾನೆ. ತಂದೆ ಇನ್ನೂ ಆತನನ್ನು ಪ್ರೀತಿಸ್ತಾ ಇದ್ದಾನೆ. ಈ ದಿವಸ ಇಂತಹ ತಂದೆಯ ಹೃದಯವುಳ್ಳವರು ಸಭೆಗಳಲ್ಲಿ ಬೇಕಾಗಿ ಉಪಕಾರ ಮಾಡುವ, ಅಪಕಾರಕ್ಕೆ ತಿರುಗಿ ಉಪಕಾರ ಮಾಡುವ, ಅಪಕಾರವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳದಂತಹ ಆತ್ಮೀಕ ತಂದೆಗಳು ಈ ದಿವಸ ಸಭೆಗಳಿಗೆ ಬೇಕಿದ್ದಾರೆ. ಪ್ರತಿ ಕುಟುಂಬಗಳಿಗೆ ಬೇಕಾಗಿದ್ದಾರೆ. ನಮ್ಮ ದೇಶಕ್ಕೆ ಬೇಕಾಗಿದ್ದಾರೆ. ಆಗ ಮಾತ್ರವೇ ದೇಶ ಬೆಳೀಲಿಕ್ಕೆ ಸಾಧ್ಯ. ಆಗ ಮಾತ್ರ ದೇಶ ಉದ್ಧರಿಸಲ್ಪಡಲಿಕ್ಕೆ ಸಾಧ್ಯ. ರಾಜಕೀಯ ಪಕ್ಷಗಳಲ್ಲಿ ನಾವು ನೋಡ್ತೇವೆ, ಜನಗಳು ಮಾಡುವ ಕೆಲವು ಕಾರ್ಯಗಳು, ವಿರೋಧ ಪಕ್ಷ ಮಾಡ್ತಕ್ಕಂಥ ಕೆಲವು ಕಾರ್ಯಗಳನ್ನ ಕೇಳಿಸ್ಕೊಂಡು ನೋಡಿ ಅವರ ಅಪಕಾರಕ್ಕೆ ಇವರ ಅಪಕಾರ, ಇವರ ಅಪಕಾರಕ್ಕೆ ಅವರ ಅಪಕಾರ ಮಾಡುವಂಥದ್ದನ್ನ ನಾವು ನೋಡಲಿಕ್ಕೆ ಸಾಧ್ಯ. ಯೇಸು ಕ್ರಿಸ್ತನು ಕೂಡ ಉತ್ತಮವಾದ ಮಾದರಿ ಅಂದರೆ ಯೇಸು ಕ್ರಿಸ್ತನೇ. ಯೇಸು ಕ್ರಿಸ್ತನು ತನ್ನನ್ನು ಶಿಲುಬೆಯಲ್ಲಿ ಹಾಕಿ ಜಡಿದಂಥ, ತನ್ನ ತಲೆಗೆ ಮುಳ್ಳು ಕಿರೀಟವನ್ನು ಹಾಕಿದಂಥ ಆ ಜನಗಳನ್ನ ನೋಡಿ ಆತ ತಂದೆ ಬಳಿಯಲ್ಲಿ ಪ್ರಾರ್ಥಿಸ್ತಾನೆ, ತಂದೆಯೇ ಅವರನ್ನು ಕ್ಷಮಿಸು, ತಾವು ಏನು ಮಾಡುತ್ತೇವೆಂದು ಅವರ ಅರಿಯರು. ಹೀಗೆ ತಂದೆ ಬಳಿಯಲ್ಲಿ ಯೇಸುಸ್ವಾಮಿ ಪ್ರಾರ್ಥಿಸ್ತಿದ್ದಾರೆ. ಅಪಕಾರ ಮಾಡಿದ ಜನಗಳ ವಿಷಯದಲ್ಲಿ ಒಂದನ್ನೂ ಮನಸ್ಸಿನಲ್ಲಿಟ್ಟುಕೊಳ್ಳದೆ ಅವರಿಗಾಗಿ ಪ್ರಾರ್ಥಿಸ್ತಿದ್ದಾರೆ. ಅದಕ್ಕಾಗಿ ಯೇಸು ಕ್ರಿಸ್ತನು ಉನ್ನತ ಲೋಕದಲ್ಲಿ ಆತನಿದ್ದಾನೆ. ಇನ್ನು ಉನ್ನತವಾದ ಸ್ಥಳದಲ್ಲಿ ಇರಬೇಕು. ಅಪಕಾರವನ್ನು ಮನಸ್ಸಿನಲ್ಲಿಟ್ಟುಕೊಳ್ಳಬೇಡ. ಆತ್ಮಿಕವಾಗಿ ಬೆಳೆಯಬೇಕು. ನಿನ್ನ ಸೇವೆ ಅಭಿವೃದ್ಧಿ ಆಗಬೇಕು. ಅಪಕಾರವನ್ನು ಮನಸ್ಸಿನಲ್ಲಿಟ್ಟುಕೊಳ್ಬೇಡ. ಕ್ಷಮಿಸು, ಅದನ್ನು ಬಿಟ್ಟು ಬಿಡು. ನೀನು ಆತ್ಮಿಕವಾಗಿ ಬೆಳೀಲಿಕ್ಕೆ ಸಾಧ್ಯ. ಗ್ರಹಾಮ್ ಸ್ಟೈನ್ ಅವ್ರನ್ನ ಕೊಂದಂಥ ವ್ಯಕ್ತಿ ದಾರಾ ಸಿಂಗ್, ಅವರಿಗೆ ಕೆಲವು ಮಕ್ಕಳಿದ್ದಾರೆ. ಆ ಮಕ್ಕಳನ್ನೂ ಕೂಡ ಆತ ಕೊಂದಿದ್ದಾನೆ. ಅವರ ಹೆಂಡತಿ ಗ್ಲಾಡಿಸ್ ಸ್ಟೈನ್ಸ್ ಅವರು ಈ ರೀತಿಯಲ್ಲಿ ವರದಿಯನ್ನು ಕೊಡ್ತಾರೆ. ತನ್ನ ಗಂಡನ ಕೊಂದವರು ಇವರೇ ಅಂತೇಳಿ ಗೊತ್ತಿದ್ರು ಕೂಡ ಆಕೆ ಅವರನ್ನು ಕ್ಷಮಿಸಿ ಬಿಡುವುದಕ್ಕೆ ಆಕೆ ತೀರ್ಮಾನ ಮಾಡಿದ್ದಾಳೆ. ಅದರಿಂದಲೇ ಆ ಸೇವೆ ಮುಂದುವರಿತಲೇ ಇದೆ. ಪ್ರಿಯರೇ, ನಾವು ಕ್ರೈಸ್ತರು, ನಾವು ಅಪಕಾರಕ್ಕೆ ಅಪಕಾರ ಮಾಡದವರು. ಒಂದು ವಚನವನ್ನು ನಾವು ತೆಗೆದುಕೊಳ್ಳೋಣ. ರೋಮಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯದ 17ನೇ ವಚನ. ಯಾರಿಗೂ ಅಪಕಾರಕ್ಕೆ ಅಪಕಾರವನ್ನು ಮಾಡಬೇಡಿರಿ, ಎಲ್ಲರ ದೃಷ್ಟಿಯಲ್ಲಿ ಯಾವುದು ಗೌರವವಾದದೋ ಅದನ್ನೇ ಯೋಚಿಸಿ ಸಾಧಿಸಿರಿ. ತುಂಬ ಸ್ಪಷ್ಟವಾಗಿ ಪೌಲನ ಮೂಲಕವಾಗಿ ಪವಿತ್ರಾತ್ಮ ನಮಗೆ ಈ ದಿವಸ ಮಂದಟ್ಟು ಮಾಡ್ತಿದ್ದಾರೆ. ಯಾರಿಗೂ ಅಪಕಾರಕ್ಕೆ ಅಪಕಾರ ಮಾಡಬೇಡ್ರಿ, ಎಲ್ಲರ ದೃಷ್ಟಿಯಲ್ಲಿ ಯಾವುದು ಗೌರವವಾದದೋ ಅದನ್ನೇ ಯೋಚಿಸಿ ಸಾಧಿಸ್ರಿ. ಅವ್ರೇನೋ ಮಾಡಿದ್ರು ಅದನ್ನೇ ನೀವು ಸಹ ಮಾಡಬೇಡ್ರಿ. ಅವ್ರು ನಿಮ್ದು ದ್ವೇಷಿಸಿದ್ರೆ ನೀವು ದ್ವೇಷಿಸಬೇಡ್ರಿ. ಅವ್ರು ನಿಮ್ಮ ವಿರುದ್ಧವಾಗಿ ಮಾತಾಡ್ತಿದ್ರೆ ನೀವು ಅವ್ರ ವಿರುದ್ಧವಾಗಿ ಮಾತಾಡಬೇಡ್ರಿ. ಅವ್ರು ನಿಮ್ಮ ವಿಷಯದಲ್ಲಿ ಕಹಿ ಮಾತಾಡ್ತಿದ್ರೆ ನೀವು ಅವ್ರ ವಿಷಯದಲ್ಲಿ ಕಹಿ ಮಾತಾಡಬೇಡ್ರಿ. ಇದನ್ನೇ ಸತ್ಯವೇದ ನಮಗೆ ಹೇಳ್ಕೊಡ್ತಾ ಇದೆ. ಹೀಗೆ ಇರುವುದಾದ್ರೆ ನಾವು ಆತ್ಮಿಕವಾಗಿ ನಾವು ಬೆಳೀತಾ ಹೋಗ್ತೀವಿ. ನಮ್ಮ ಆತ್ಮ ಬೆಳೀತಾ ಹೋಗ್ತದೆ. ನಾವು ಓದುವಾಗ, ನಾವು ವಾಕ್ಯಗಳ ಮೂಲಕವಾಗಿ ದೇವರು ನಮ್ಮ ಸಂಗಡ ಮಾತಾಡೋದಕ್ಕೆ ಪ್ರಾರಂಭಿಸ್ತಾನೆ. ಅಲ್ಲಿ ನಾವು ನೋಡಿದಂಥ ಇಷ್ಟೂ ವ್ಯಕ್ತಿಗಳ ಜೊತೆಯಲ್ಲಿ ದೇವರು ಮಾತಾಡಿದ್ದಾರೆ. ಕಾರಣ ಎಷ್ಟೇ, ಅವರು ತಮ್ಮೊಳಗೆ ಅಪಕಾರ ಇಟ್ಟುಕೊಳ್ಳದವರು. ಅಬ್ರಹಾಮನ ಸಂಗಡ ದೇವರು ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಈಸಾಕನ ಸಂಗಡ ದೇವರು ಮಾತಾಡಿದ್ದಾರೆ. ಯೋಸೇಫನ ಸಂಗಡ ದೇವರು ಕನಸುಗಳ ಮೂಲಕ ಮಾತಾಡಿದ್ದಾರೆ. ದಾವೀದನ ಸಂಗಡ ದೇವರು ಕನಸಿನ ಮೂಲಕ ಮಾತಾಡಿದ್ದಾರೆ. ಕಾರಣ ಅಪಕಾರ ಮನಸ್ಸಲ್ಲಿ ಇಲ್ಲದೇ ಇದ್ದಿದ್ರೆ ಈ ದಿವಸ ನಿನ್ನ ಸಂಗಡಲ್ಲೂ ದೇವರು ಮಾತಾಡಬೇಕು. ನೀನು ಆತ್ಮಿಕವಾಗಿ ಬೆಳೆಯಬೇಕು. ಹಾಗಿದ್ರೆ ನಿನ್ನ ಹೃದಯದಲ್ಲಿ ಅಪಕಾರವನ್ನು ಇಟ್ಟುಕೊಳ್ಳಲೇ ಬೇಡ. ನೀನು ಉಪಕಾರ ಮಾಡಿದ ಜನ ನಿನಗೆ ವಿರುದ್ಧವಾಗಿ ನಡೆದಿದ್ದಾರೋ ಅದನ್ನು ನಿನ್ನ ಮನಸ್ಸಲ್ಲಿ ಇಟ್ಟುಕೊಳ್ಳೇ ಬೇಡ. ಬದಲಾಗಿ ಅವ್ರಿಗೆ ಇನ್ನೂ ಉಪಕಾರ ಮಾಡೋದಕ್ಕೆ ಪ್ರಯತ್ನಿಸು. ಪೇತ್ರ ತುಂಬ ಸುಂದರವಾಗಿ ಒಂದು ಸಂಗತಿಯನ್ನು ಬರೆದಿರುವುದನ್ನು ನಾವು 1ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ. ತಪ್ಪು ಮಾಡಿ ಗುದ್ದು ತಿನ್ನುವುದಕ್ಕಿಂತ ತಪ್ಪನ್ನೇ ಮಾಡಿ ಗುದ್ದು ತಿನ್ನುವುದು ದೇವರ ದೃಷ್ಟಿಯಲ್ಲಿ ಶ್ಲಾಘ್ಯವಾಗಿದೆ. ನಾವೆಲ್ಲರೂ ಪರಲೋಕಕ್ಕೆ ಹೋದಾಗ ಎಲ್ಲರಿಗೂ ಕೂಡ ಗೊತ್ತಾಗ್ತದೆ, ಈತ ತಪ್ಪೇ ಮಾಡದೆ ಗುದ್ದು ತಿಂದಿದ್ದಾನೆ, ಈತ ತಪ್ಪನ್ನೇ ಮಾಡದೆ ಅಪಕಾರವನ್ನು ಅನುಭವಿಸಿದ್ದಾನೆ. ಎಷ್ಟು ಉಪಕಾರ ಮಾಡಿದ್ರು ಈತನಿಗೆ ಜನರೆಲ್ಲರೂ ಅಪಕಾರವನ್ನೇ ನೆನೆಸಿದ್ರು. ದೇವರಿಗೆ ಸ್ತೋತ್ರ. ಮತ್ತು ಯೇಸು ಕ್ರಿಸ್ತನು ಕೂಡ ಮತ್ತಾಯ ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ಆತನು ಬರೆದು ಕೊಟ್ಟಿದ್ದಾನೆ, ನನ್ನ ನಿಮಿತ್ತ ನಿಮ್ಮನ್ನು ಜನಗಳು ಕೆಟ್ಟ ಮಾತುಗಳಿಂದ ನಿಂದಿಸುವುದಾದರೆ ನೀವು ಸಂತೋಷ ಪಡ್ರಿ, ಉಲ್ಲಾಸ ಪಡ್ರಿ, ಪರಲೋಕದಲ್ಲಿ ನಿಮಗೆ ಬಹಳ ಬಹುಮಾನ ಸಿಕ್ಕುವುದು ಎಂಬುದಾಗಿ ಆತ ಹೇಳಿದ್ದಾನೆ. ಅಪಕಾರ ನೆನೆಸದೆ ನಾವು ಉಪಕಾರವನ್ನೇ ನೆನೆಸೋಣ. ಈ ಸಮಯದಲ್ಲಿ ನಾವು ಪ್ರಾರ್ಥಿಸಿಕೊಳ್ಳೋಣ. ನಮ್ಮನ್ನು ಒಪ್ಪಿಸಿಕೊಟ್ಟು ನಾವು ಪ್ರಾರ್ಥಿಸೋಣ. ನಮ್ಮನ್ನು ಬಿಟ್ಟುಕೊಟ್ಟು ನಾವು ಪ್ರಾರ್ಥಿಸೋಣ. ಇನ್ನೂ ಎಷ್ಟು ದಿವಸ ಅದನ್ನು ಹಿಡಿದುಕೊಳ್ತೀರಿ? ಇನ್ನೂ ಎಷ್ಟು ದಿವಸ ನಾನು ಮಾಡಿದ್ದೆ ಸರಿ ಎಂಬುದಾಗಿ ಯೋಚಿಸ್ತೀರಿ? ಇಲ್ಲ, ಅವ್ರು ಮಾಡಿ ತಪ್ಪು ಎಂಬುದಾಗಿ ಇನ್ನೂ ಎಷ್ಟು ದಿವಸ ಅವರು ಅಪಕಾರ ಮಾಡಿದ್ದನ್ನೇ ಮಾತಾಡ್ತಿರ್ತೀರಿ? ನಾವು ಅನೇಕರಿಗೆ ಈ ದಿವಸ ಅದನ್ನೇ ಮಾತಾಡ್ತಾನೇ ಇದ್ದೇವೆ. ಅದನ್ನು ಮಾತಾಡಿ ಮೆಲುಕು ಹಾಕಿ ಧ್ಯಾನಿಸಿ ಅದು ನಮ್ಮ ಹೃದಯದಿಂದ ಹೊರಗೆ ಹೋಗ್ತಾನೇ ಇಲ್ಲ.
ಅದಕ್ಕಿನ್ನೂ ಅನೇಕ ವಿಚಾರಗಳು ಸೇರಿಸಲ್ಪಡ್ತಾನೇ ಇದೆ. ಯಾರಾದರೂ ಒಬ್ಬ ವ್ಯಕ್ತಿ ನಮಗೆ ಅಪಕಾರ ಮಾಡಿದರೆ ಅವ್ರ ಕುರಿತಾಗಿ ನಾವು ಇನ್ನೊಬ್ಬರ ಹತ್ರ ಮಾತಾಡಿದರೆ ಅದು ಇನ್ನೂ ಸೇರಿಸಲ್ಪಡ್ತದೆ. ಅದು ಬರೀ ಒಂದು ಚಾಪ್ಟರ್ ಇದ್ದರೆ ಅವ್ರು ಇನ್ನೊಬ್ರು ಅವ್ರದ್ದೊಂದು ಚಾಪ್ಟರ್ ಸೇರಿಸಿ 2 ಚಾಪ್ಟರ್ ಆಗೋಗ್ಬಿಡುತ್ತೆ. ಹೀಗೆ ಚಾಪ್ಟರ್ ವೈಸ್ ಎಷ್ಟೋ ಚಾಪ್ಟರ್ಸ್ ಆಗೋಗ್ಬಿಟ್ಟಿದೆ. ಇದೆಲ್ಲವನ್ನು ಕೂಡ ನಾವು ಸುಟ್ಟು ಹಾಕಬೇಕು. ಅವರ ಕುರಿತಾಗಿ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಕಹಿಯಾದ ಆಲೋಚನೆಗಳು, ಅವ್ರು ಮಾಡಿದ ಅಪಕಾರಗಳನ್ನ ನಾವೆಲ್ಲ ನಮ್ಮ ಮನಸ್ಸಿಂದ ನಾವು ತೆಗೆದುಹಾಕೋಣ. ನೂತನ ಮನಸ್ಸನ್ನು ನಾವು ಧರಿಸಿಕೊಳ್ಳೋಣ. ಬೈಬಲ್ ವಾಕ್ಯ ಅದನ್ನು ಹೇಳ್ತಾರೆ. ರೋಮಾಪುರದ ಬರೆದ ಪತ್ರಿಕೆ 12ನೇ ಅಧ್ಯಾಯದ 1-2 ವಚನದಲ್ಲಿ, ನಾವು ಈ ಲೋಕದವರಂತೆ ನಡ್ಕೊಳ್ಳದೆ ನಾವು ನೂತನ ಮನಸ್ಸುಳ್ಳವರಾಗಿ ನಡ್ಕೊಳ್ಳಬೇಕು. ಕ್ರಿಸ್ತನ ಮನಸ್ಸನ್ನು ನಾವು ಧರಿಸಿಕೊಳ್ಳಬೇಕು. ಆತ ಅಪಕಾರ ನೆನೆಸದವನು. ಮತ್ತು ಪ್ರೀತಿಯ ಒಂದು ಗುಣ ಅದೇನಂತ ಹೇಳಿದ್ರೆ, ಅದು ಅಪಕಾರ ನೆನೆಸದ್ದು. ಅದು ಅಪಕಾರವನ್ನು ಮನಸ್ಸಲ್ಲಿ ಇಟ್ಟುಕೊಳ್ಳುವುದಿಲ್ಲ. ಹಾಗಾಗಿ ನಾವು ಪ್ರಾರ್ಥನೆ ಮಾಡೋಣ. ಪ್ರಿಯರೇ, ಕರ್ತನೇ, ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ, ನಿನಗೆ ವಂದನೆ ಸಲ್ಲಿಸ್ತೇವೆ ಅಪ್ಪ. ನಾವು ಒಬ್ಬೊಬ್ಬರೂ ಕೂಡ ಕರ್ತನೆ ಅಪಕಾರ ನೆನೆಸದವರಾಗಿರುವಂತೆ ಯಾವಾಗಲೂ ನಾವು ಉಪಕಾರವನ್ನು ಮಾಡುವವರಾಗಿರಲಿ. ನಮ್ಮ ಮನಸ್ಸಲ್ಲಿ ಅಪಕಾರ ಇರುವುದು ಬೇಡಪ್ಪ, ಅದನ್ನು ತೆಗೆದಾಕ್ರಿ ಸ್ವಾಮಿ. ಅಪ್ಪ, ನಾವು ನಮ್ಮನ್ನು ಬಿಟ್ಟು ಕೊಡ್ತೇವೆ ಸ್ವಾಮಿ. ನಮ್ಮೊಬ್ಬೊಬ್ಬರ ಹೃದಯದಿಂದ ಅದು ಹೊರಗಾಕಲ್ಪಡಲಿ. ಈ ಸಮಯದಲ್ಲಿ ಯಾರೆಲ್ಲ ಪ್ರಾರ್ಥಿಸ್ತಾ ಇದ್ದಾರೋ, ಯಾರೆಲ್ಲ ಕರ್ತನೆ ಈ ಸಂದೇಶವನ್ನು ಕೇಳ್ತಾ ನೋಡ್ತಾ ಪ್ರಾರ್ಥಿಸ್ತಿದ್ದಾರೋ, ಅವರ ಹೃದಯದಲ್ಲಿರ್ತಕ್ಕಂಥ ಈ ಎಲ್ಲ ಕಹಿಯಾದ ಅನುಭವಗಳು ತೆಗೆದಾಕಲ್ಪಡಲಿ. ಅವ್ರು ಮಾಡಿದ ಆ ಒಂದು ಕರ್ತನೆ ಅಪಕಾರಗಳು ತೆಗೆದಾಕಲ್ಪಡಲಿ ಸ್ವಾಮಿ. ಶುದ್ಧೀಕರಿಸಲ್ಪಡಲಿ ಕರ್ತನೆ. ನಿನ್ನ ವಾಕ್ಯದ ತೊಳೆದು ಶುದ್ಧೀಕರಿಸು ಸ್ವಾಮಿ. ನಮಗಿರ್ತಕ್ಕಂಥ ಎಲ್ಲ ಕಹಿಯಾದ ಅನುಭವಗಳು ತೆಗೆದಾಕಲ್ಪಡಲಿ ಸ್ವಾಮಿ. ಕರ್ತನಿಗೆ ಸ್ತೋತ್ರ. ಕರ್ತನೆ, ನಾವು ಉಪಕಾರವನ್ನೇ ಮಾಡುವವರಾಗುವಂತೆ ಸಹಾಯ ಮಾಡು. ನಿನಗೆ ಮೊಳೆ ಹೊಡೆದವರನ್ನು ನೀನು ನೋಡಿ ಅವ್ರನ್ನ ಕ್ಷಮಿಸಿದ ಹಾಗೆ ನಮಗೂ ಕ್ಷಮಿಸುವ ಹೃದಯವನ್ನು ಕೊಡು. ಕ್ಷಮಿಸುವ ಶಕ್ತಿಯನ್ನು, ಕ್ಷಮಿಸುವ ಸಾಮರ್ಥ್ಯವನ್ನು ನಮಗೆ ಅನುಗ್ರಹಿಸು ಸ್ವಾಮಿ. ನಿನ್ನ ದೃಷ್ಟಿಕೋನ ಕೊಡು ಸ್ವಾಮಿ. ಪ್ರತಿಯೊಬ್ಬೊಬ್ಬರನ್ನು ಅವ್ರೇನು ಮಾಡ್ತಾ ಇದ್ದಾರೋ ಅರಿಯರು ಎಂಬಂತೆ ನೋಡುವ ಆ ದೃಷ್ಟಿಕೋನ ನಿನಗಿದ್ದಂತೆ ನಮಗೂ ಆ ದೃಷ್ಟಿಕೋನ ಕೊಡು. ಪಾಪ ಮಾಡುವವ್ರನ್ನ ನೋಡಿ ಕರ್ತನೆ, ನಾವು ಅವ್ರನ್ನ ಖಂಡಿಸದೆ, ಅವ್ರನ್ನ ತಿರಸ್ಕರಿಸದೆ, ಅವ್ರನ್ನ ಪ್ರೀತಿಯಿಂದ ಕರ್ತನೆ ಸ್ವೀಕರಿಸೋದಕ್ಕೆ ಸಹಾಯ ಮಾಡು. ಪಾಪಿಯನ್ನ ನೋಡದೆ ಕರ್ತನೆ ಪಾಪವನ್ನು ನೋಡಲಿಕ್ಕೆ ಸಹಾಯ ಮಾಡು. ಕರ್ತನೆ ಸಹಾಯ ಮಾಡು. ಕರ್ತನೆ ಸಹಾಯ ಮಾಡು. ಕರ್ತನೆ ಸಹಾಯ ಮಾಡು. ಕರ್ತನ ಪಾಪವನ್ನು ತೆಗೆದುಹಾಕಿ ಆ ಪಾಪಿಯಾದ ಮನುಷ್ಯನ ನೋಡಿ ಆತನ ಕನಿಕರಿಸಲಿಕ್ಕೆ ನಮ್ಗೆ ಹೇಳ್ಕೊಡಿಸುವ ಹಾಗೆ ನೀ ಮಾಡುವ ದೇವರಾಗಿದೆಯಪ್ಪ. ಅದಕ್ಕಾಗಿ ಸ್ತೋತ್ರ. ಎಲ್ಲ ಸ್ತುತಿ, ಸ್ತೋತ್ರ, ಘನಮಾನ, ಮಹಿಮೆ ನಿಮಗೆ ಸಲ್ಲಿಸ್ತೇವೆ. ಯೇಸುವಿನ ಹೆಸರಲ್ಲಿ ಪ್ರಾರ್ಥಿಸ್ತೇವೆ ಪ್ರೀತಿಯ ತಂದೆಯಾದ ದೇವರೇ, ಆಮೇನ್. ಹೀಗೆ ಪ್ರಿಯರೇ, ಕಡೆಯದಾಗಿ ಒನೇಸಿಮನ ಕುರಿತಾಗಿ ಕೂಡ ಪೌಲನು ಇದನ್ನೇ ಬರೆದಿದ್ದಾನೆ. ಒನೇಸಿಮನು ನನಗೆ ಸೆರೆಯಲ್ಲಿ ಉಪಕಾರಿಯಾಗಿದ್ದ, ಇನ್ನು ನೀನು ಆತನನ್ನು ಸೇರಿಸಿಕೋ ಎಂಬುದಾಗಿ ಆತನ ಹೇಳುವುದನ್ನು ನಾವು ನೋಡ್ತೀವಿ. ಕರ್ತನ ನಿಮ್ಮೆಲ್ಲರನ್ನೂ ಆಶೀರ್ವದಿಸಲಿ. ಪ್ರೈಸ್ ಲಾರ್ಡ್.